ಇಡೀ ಪ್ರಪಂಚದಲ್ಲಿ ಅತಿ ಹೆಚ್ಚು ಸಾಮ್ರಾಜ್ಯಗಳನ್ನ ಕಟ್ಟಿದ್ ಯಾರು ಅಂದ್ರೆ ಅದು ಕನ್ನಡದವರು. ವಿಶ್ವದ ಬೇರೆ ಭಾಷೆಯವರಿಗೆ ಜೊತೆ ಏನಾದ್ರು ಹೋಲಿಸಿ ಅವ್ರು ಎಷ್ಟು ಸಾಮ್ರಾಜ್ಯಗಳನ್ನ ಕಟ್ಟಿದ್ದಾರೆ, ನಾವೆಷ್ಟು ಸಾಮ್ರಾಜ್ಯಗಳನ್ನ ಕಟ್ಟಿದ್ವು ಅನ್ನೋದೇನಾದ್ರು ನಾವು ನೋಡೋದಾದ್ರೆ, ಪರ್ಷ್ಯವನ್ನ ತಾಯ್ನುಡಿಯಾಗಿ ಕಟ್ಕೊಂಡಂತಹ ಒಂದೇ ಒಂದು ಸಾಮ್ರಾಜ್ಯ ಯಾವುದು ಅಂದ್ರೆ ಅದು ಸಸನಿಟ್ ಸಾಮ್ರಾಜ್ಯ. ಇವತ್ತು ಇರಾನ್, ಇರಾಕ್ ಇಂಥ ಭೂಭಾಗವನ್ನೆಲ್ಲ ಆಡಳಿತ ಮಾಡಿರುತ್ತೆ. ಅರಬಿಯನ್ನ ತನ್ನ ಮಾತೃಭಾಷೆಯನ್ನಾಗಿ ಬಳಸ್ಕೊಂಡು ಮುಂದೆ ಪರ್ಷಿಯನ್ ಅನ್ನ ಒಂದು ಅಡ್ಮಿನಿಸ್ಟ್ರೇಟಿವ್ ಲ್ಯಾಂಗ್ವೇಜ್ ಆಗಿ ಬಳಸಿ ಇಡೀ ಪ್ರಪಂಚದಲ್ಲಿ ಬೇರೆ ಬೇರೆ ದೊಡ್ಡ ದೊಡ್ಡ ಸಾಮ್ರಾಜ್ಯಗಳು ಯಾವ್ದ್ಯಾವ್ದು ನಿಂತಿತ್ತು ಅಂದ್ರೆ, ಒಂದು ರಶುದ್ದೀನ್ ಸಾಮ್ರಾಜ್ಯ, ಹುಮಾಯುದ್ದೀನ್ ಖಲೀಫತ್ ಸಾಮ್ರಾಜ್ಯ, ಅಬ್ಬಸಿಡ್ ಖಲೀಫತ್ ಸಾಮ್ರಾಜ್ಯ, ಮತ್ತೆ ಇವತ್ತಿನ ಉಜ್ಬೇಕಿಸ್ತಾನವನ್ನ ಆಡಳಿತ ಮಾಡಿದಂತ ತಿಮುರಿದ್ ಎಂಪೈರ್ ಅಂತ ಒಂದು ಬರುತ್ತೆ. ಈ ಒಂದು ಸಾಮ್ರಾಜ್ಯಗಳು ಅವತ್ತಿನ ಕಾಲದಲ್ಲಿ ವಿಶ್ವ ಮಟ್ಟದಲ್ಲಿ ತುಂಬಾ ದೊಡ್ಡ ಸಾಮ್ರಾಜ್ಯಗಳು ಅಂತ ಅನ್ನಿಸ್ಕೊಂಡಿದ್ದು. ಇದ್ರ ಜೊತೆಗೆ ನಾವು ಯುರೋಪ್ನ ನಾವು ನೋಡೋದಾದ್ರೆ ಬೈಜಾಂಟಿನ್ ಸಾಮ್ರಾಜ್ಯ ಅಂತ ಕರೀತಾರೆ, ಅದನ್ನ ರೋಮ್ ಸಾಮ್ರಾಜ್ಯ ಅಂತಾನೂ ಇನ್ನೊಂದು ಹೆಸರಿದೆ. ಇದ್ರ ಜೊತೆಗೆ ನಾವು ಚೈನೀಸ್ನ ನಾವು ನೋಡೋದಾದ್ರೆ, ಅಂದ್ರೆ ಚೈನಾ ಭಾಷೆ ಅಥವಾ ಮ್ಯಾಂಡರಿನ್ ಭಾಷೆಯನ್ನೇನಾದ್ರೂ ತಾಯ್ನುಡಿಯಾಗಿ ಬಳಸಿ ದೊಡ್ಡ ದೊಡ್ಡ ಸಾಮ್ರಾಜ್ಯಗಳನ್ನ ಕಟ್ಟಿದ್ದು ನೀವು ಒಂದು ಪಟ್ಟಿ ನೋಡೋದಾದ್ರೆ ತಂಗ್ ಡೈನಸ್ಟಿ ಇರ್ಬೋದು, ಟಿಬೇಟಿಯನ್ ಎಂಪೈರ್, ಜಿನ್ ಡೈನಸ್ಟಿ, ಮಿಂಗ್ ಡೈನಸ್ಟಿ, ಈ ತರ ಸಾಕಷ್ಟು ಒಂದು ಎಂಪೈರ್ಗಳು ಬಂದು ಅಥವಾ ಸಾಮ್ರಾಜ್ಯಗಳು ಚೈನಾವನ್ನ ಆಡಳಿತ ಮಾಡ್ತಿದ್ರು. ಈಗ ನಾವು ಯೋಚನೆ ಮಾಡೋಣ, ವಿಶ್ವದ ಬೇರೆ ಬೇರೆ ಸಾಮ್ರಾಜ್ಯಗಳ ಪಟ್ಟಿ ಇಲ್ಲೇ ಇದೆ. ಈಗ ನಮ್ದು ನಾವು ಹೇಳ್ಕೊಂಡು ಹೋಗೋಣ. ಕದಂಬರಾದ್ರು, ಬಾದಾಮಿ ಚಾಲುಕ್ಯರಾದ್ರು, ರಾಷ್ಟ್ರಕೂಟರಾದ್ರು, ಕಲ್ಯಾಣದ ಚಾಲುಕ್ಯರಾದ್ರು, ಮತ್ತೆ ದೇವಗಿರಿಯ ಸೆವಣರ್ ಇರ್ಬೋದು, ಹೊಯ್ಸಳರ್ ಇರ್ಬೋದು, ಕರ್ನಾಟಕ ಸಾಮ್ರಾಜ್ಯ ಇಲ್ಲೇನೆ 7 ಹೇಳಿದ್ದೀನಿ. ಇದು ಕರ್ನಾಟಕದಿಂದ ಹೊರಗೆ ಹೋಗಿ ಮಾಡಿದಂತಹ ನಾವು ಸಾಮ್ರಾಜ್ಯಗಳ ಪಟ್ಟಿ ನೋಡಿದ್ರೆ, ನಾನು ಆಗ್ಲೇ ಹೇಳ್ದಂಗೆ ಸೋಲಂಕಿಗಳು, ಪೂರ್ವದ ಗಂಗರು, ಸೇನಾ ಮನೆತನ, ಮತ್ತೆ ಮಿಥಿಲಿಯ ಕರ್ನಾಟಕರು, ಆಲ್ಮೋಸ್ಟ್ ನಿಮ್ಗೆ 11ರಿಂದ 12 ಬಂದಿದೆ. ಅಂದ್ರೆ ಇಡೀ ವಿಶ್ವದಲ್ಲಿ ನಾವು ಲೆಕ್ಕ ಹಾಕರೆ ಪರ್ಷಿಯನ್ ಭಾಷೆಯನ್ನ ಮಾತಾಡ್ತಿರ್ಬೋದು, ಅರಬ್ಬಿ ಭಾಷೆ ಮಾತಾಡಿರ್ಬೋದು, ಅಥವಾ ಚೈನೀಸ್ ಭಾಷೆ ಅಥವಾ ಮ್ಯಾಂಡರಿನ್ ಭಾಷೆಯನ್ನು ಮಾತಾಡೋರೇ ಇರ್ಬೋದು. ಒಟ್ಟಾರೆ ನೆಲೆಗಟ್ಟಿನ ನೀವು ನೋಡಿದ್ರೆ ಇಡೀ ಪ್ರಪಂಚದಲ್ಲಿ ಅತಿ ಹೆಚ್ಚು ಸಾಮ್ರಾಜ್ಯಗಳನ್ನ ಕಟ್ಟಿದ್ ಯಾರು ಅಂದ್ರೆ ಅದು ಕನ್ನಡದವರು.